ಪಾಲ್ಗೊಳ್ಳಲಿದ್ದು ಭಾರೀ ಕಟ್ಟೆಚ್ಚರ, ಬಿಗಿ ಭದ್ರತೆಯನ್ನ ಕೈಗೊಳ್ಳಲಾಗಿದೆ. ಈ ಬಗ್ಗೆ ವಿಶೇಷ ವರದಿ ನಿಮ್ಮ ಮುಂದೆ. ಉಡುಪಿಯಲ್ಲಿ ಲಕ್ಷಕಂಠ ಗೀತಾ ಪಾರಾಯಣಕ್ಕೆ ಸಿದ್ಧತೆ. ನಾಳೆ ಕೃಷ್ಣನೂರಿಗೆ ಪ್ರಧಾನಿ ನರೇಂದ್ರ ಮೋದಿ ಭೇಟಿ. ಅಯೋಧ್ಯೆ ಬಳಿಕ ದೇವಾಲಯಗಳ ನಗರಿ ಉಡುಪಿಗೆ ನಾಳೆ ಪ್ರಧಾನಿ ಮೋದಿ ಭೇಟಿ ನೀಡುತ್ತಿದ್ದಾರೆ. ಪ್ರಧಾನಿ ಸ್ವಾಗತಕ್ಕೆ ಕೃಷ್ಣನೂರು ಭರ್ಜರಿಯಾಗಿ ಸಜ್ಜಾಗಿದೆ. ಲಕ್ಷಕಂಠ ಗೀತಾ ಪಾರಾಯಣ ಕಾರ್ಯಕ್ರಮದಲ್ಲಿ ನಮೋ ಭಾಗಿಯಾಗಲಿದ್ದಾರೆ. ರೋಡ್ ಶೋ ನಡೆಯುವ ಮಾರ್ಗದಲ್ಲಿ ಕಣ್ಗಾವಲು. ಪ್ರಧಾನಿ ಮೋದಿ ರೋಡ್ ಶೋ ಕಣ್ತುಂಬಿಕೊಳ್ಳಲು ಜನ ಕಾತರದಿಂದ ಕಾಯ್ತಿದ್ದು ಉತ್ಸಾಹ ದುಪ್ಪಟ್ಟಾಗಿದೆ. ರೋಡ್ ಶೋ ಸಾಗುವ ಮಾರ್ಗದ ಭದ್ರತೆ ಎಸ್ಪಿಜಿ ಹಾಗೂ ಪೊಲೀಸರಿಗೆ ಸವಾಲಾಗಿದೆ. ಭದ್ರತೆಗೆ 3,000ಕ್ಕೂ ಅಧಿಕ ಪೊಲೀಸರನ್ನ ನಿಯೋಜಿಸಲಾಗಿದೆ. ಬಾಂಬ್ ಸ್ಕ್ವಾಡ್ ಇಂಚಿಂಚು ಸ್ಥಳವನ್ನ ಪರಿಶೀಲನೆ ನಡೆಸಿದೆ. ಪ್ರಧಾನಿ ಸಾಗುವ ರಸ್ತೆ ಮಾರ್ಗದಲ್ಲಿ ಇಂದು ಅಣಕು ಪ್ರದರ್ಶನ ನಡೆಸಲಾಯಿತು. ಭದ್ರತಾ ಪಡೆ ರಿಹರ್ಸಲ್ ಜೋರಾಗಿದ್ದು ಎಸ್ಪಿಜಿ ಪಡೆ ಸಂಚಾರ ವ್ಯವಸ್ಥೆಯಲ್ಲಿ ಹಲವು ಮಾರ್ಪಾಟುಗಳನ್ನು ಮಾಡಿದೆ. ನಿಗದಿತ ಸಮಯಕ್ಕಿಂತ 40 ನಿಮಿಷ ಮುಂಚಿತವಾಗಿ ಪ್ರಧಾನಿ ಮೋದಿ 11 ಗಂಟೆಗೆ ಸರಿಯಾಗಿ ಆದಿ ಉಡುಪಿ ಹೆಲಿಪ್ಯಾಡ್ಗೆ ಬಂದಿಳಿಯಲಿದ್ದಾರೆ. ಅಲ್ಲಿಂದ 1.8 ಕಿಲೋಮೀಟರ್ ದೂರ ರೋಡ್ ಶೋ ನಡೆಯಲಿದೆ. ಬಳಿಕ ಕೃಷ್ಣ ಮಠದಲ್ಲಿ ನಡೆಯುವ ಹಲವು ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಜೊತೆಗೆ ಪುತ್ತಿಗೆ ಮಠದ ಶ್ರೀ ಸುಗುಣೇಂದ್ರ ತೀರ್ಥರ ಸನ್ಯಾಸ ಜೀವನಕ್ಕೆ 50 ವರ್ಷ ಪೂರ್ಣಗೊಂಡ ಹಿನ್ನೆಲೆಯಲ್ಲಿ ತೀರ್ಥ ಮಂಟಪ ಅನಾವರಣದಲ್ಲಿ ಪ್ರಧಾನಿ ಮೋದಿ ಭಾಗಿಯಾಗಲಿದ್ದಾರೆ. ಕೃಷ್ಣ ಮಠದ ಕಾರ್ಯಕ್ರಮ, ಲಕ್ಷ ಗೀತ ಗಾಯನದ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿಗಳು ಭಾಗವಹಿಸುತ್ತಾರೆ. ರಾಮ ಮಂದಿರದ ರಾಮಧ್ವಜವನ್ನ ಆರಿಸಿದ ನಂತರ ಕೃಷ್ಣನ ಪಾಂಚಜನ್ಯವನ್ನ ಓದಲಿಕ್ಕೆ ಪರೋಕ್ಷವಾಗಿ ಅವರು ಬರ್ತಾ ಇದ್ದಾರೆ ಎನ್ನುವಂತ ಉತ್ಸಾಹ ನಮ್ಮ ಹತ್ರ ಇದೆ. ಕನಕನ ಕಿಂಡಿಯ ಸ್ವರ್ಣ ಲೇಪನ ಕಾರ್ಯಕ್ರಮಕ್ಕೆ ಮೋದಿ ಚಾಲನೆ ನೀಡಿ ಕೃಷ್ಣ ದರ್ಶನ ಪಡೆಯಲಿದ್ದಾರೆ. ಬಳಿಕ ಮಠಾಧೀಶರೊಂದಿಗೆ ಸಮಾಲೋಚನೆ ನಡೆಸಿ ಬಳಿಕ ಲಕ್ಷಕಂಠ ಗೀತಾ ಪಾರಾಯಣದಲ್ಲಿ ಭಾಗಿಯಾಗಲಿದ್ದಾರೆ. ಈ ವಿಶ್ವಗೀತಾ ಪರ್ಯಾಯದ ಒಂದು ಸಮರ್ಪಣಾ ಸಮಾರಂಭದಲ್ಲಿ ಮೇರು ಕಾರ್ಯಕ್ರಮವಾಗಿ ಲಕ್ಷಕಂಠ ಗೀತಾ ಕಾರ್ಯಕ್ರಮವನ್ನು ಇಟ್ಟುಕೊಂಡಿದ್ದೇವೆ. ಇಂತಹ ಕಾರ್ಯಕ್ರಮಕ್ಕೆ ಪ್ರಧಾನಿಯವರೇ ಸೂಕ್ತ ವ್ಯಕ್ತಿ ಅಂತ ಹೇಳಿ ನಾವು ಭಾವಿಸಿ ಅವರನ್ನು ನಾವು ಆಹ್ವಾನಿಸ್ತಾ ಇದ್ದೇವೆ. ಕಾರಣ ಏನೆಂದರೆ ಪ್ರಧಾನಿಗಳ ಪೈಕಿ ನಮ್ಮ ನರೇಂದ್ರ ಮೋದಿ ಅವರಿಗೆ ಭಗವದ್ಗೀತೆಯ ಬಗ್ಗೆ ವಿಶೇಷ ಒಂದು ಗೌರವ ಮತ್ತು ನಂಬಿಕೆ ಇರುವುದನ್ನು ನಾವು ಗಮನಿಸಿದ್ದೇವೆ. ಪ್ರಧಾನಿಯಾದ ಬಳಿಕ ಇದೇ ಮೊದಲ ಬಾರಿಗೆ ಉಡುಪಿಗೆ ನಮೋ ಭೇಟಿ ನೀಡುತ್ತಿದ್ದು ಕಡಲ ತೀರದಲ್ಲಿ ಕಲಾವಿದ ಹರೀಶ್ ಮರಳಿನಲ್ಲಿ ಮೋದಿ ಕಲಾಕೃತಿ ರಚಿಸಿದ್ದಾರೆ. ಕೃಷ್ಣನೂರಿನಲ್ಲಿ ಕೇಸರಿ ಬಾವುಟಗಳು ರಾರಾಜಿಸುತ್ತಿದ್ದು ಯಾವುದೇ ಅಹಿತಕರ ಘಟನೆ ಆಗದಂತೆ ಕಾಕಿ ಸರ್ಪಗಾವಲನ್ನ ವಹಿಸಿದೆ. ಹರೀಶ್ ಪಾಲೆಚ್ಚಾರ್, ರಿಪಬ್ಲಿಕ್ ಕನ್ನಡ, ಉಡುಪಿ. ಪಾಲ್ಗೊಳ್ಳಲಿದ್ದು ಭಾರೀ ಕಟ್ಟೆಚ್ಚರ, ಬಿಗಿ ಭದ್ರತೆಯನ್ನ ಕೈಗೊಳ್ಳಲಾಗಿದೆ. ಈ ಬಗ್ಗೆ ವಿಶೇಷ ವರದಿ ನಿಮ್ಮ ಮುಂದೆ. ಉಡುಪಿಯಲ್ಲಿ ಲಕ್ಷಕಂಠ ಗೀತಾ ಪಾರಾಯಣಕ್ಕೆ ಸಿದ್ಧತೆ. ನಾಳೆ ಕೃಷ್ಣನೂರಿಗೆ ಪ್ರಧಾನಿ ನರೇಂದ್ರ ಮೋದಿ ಭೇಟಿ. ಅಯೋಧ್ಯೆ ಬಳಿಕ ದೇವಾಲಯಗಳ ನಗರಿ ಉಡುಪಿಗೆ ನಾಳೆ ಪ್ರಧಾನಿ ಮೋದಿ ಭೇಟಿ ನೀಡುತ್ತಿದ್ದಾರೆ. ಪ್ರಧಾನಿ ಸ್ವಾಗತಕ್ಕೆ ಕೃಷ್ಣನೂರು ಭರ್ಜರಿಯಾಗಿ ಸಜ್ಜಾಗಿದೆ. ಲಕ್ಷಕಂಠ ಗೀತಾ ಪಾರಾಯಣ ಕಾರ್ಯಕ್ರಮದಲ್ಲಿ ನಮೋ ಭಾಗಿಯಾಗಲಿದ್ದಾರೆ. ರೋಡ್ ಶೋ ನಡೆಯುವ ಮಾರ್ಗದಲ್ಲಿ ಕಣ್ಗಾವಲು.
ಪ್ರಧಾನಿ ಮೋದಿ ರೋಡ್ ಶೋ ಕಣ್ತುಂಬಿಕೊಳ್ಳಲು ಜನ ಕಾತರದಿಂದ ಕಾಯ್ತಿದ್ದು ಉತ್ಸಾಹ ದುಪ್ಪಟ್ಟಾಗಿದೆ. ರೋಡ್ ಶೋ ಸಾಗುವ ಮಾರ್ಗದ ಭದ್ರತೆ ಎಸ್ಪಿಜಿ ಹಾಗೂ ಪೊಲೀಸರಿಗೆ ಸವಾಲಾಗಿದೆ. ಭದ್ರತೆಗೆ 3,000ಕ್ಕೂ ಅಧಿಕ ಪೊಲೀಸರನ್ನ ನಿಯೋಜಿಸಲಾಗಿದೆ. ಬಾಂಬ್ ಸ್ಕ್ವಾಡ್ ಇಂಚಿಂಚು ಸ್ಥಳವನ್ನ ಪರಿಶೀಲನೆ ನಡೆಸಿದೆ. ಪ್ರಧಾನಿ ಸಾಗುವ ರಸ್ತೆ ಮಾರ್ಗದಲ್ಲಿ ಇಂದು ಅಣಕು ಪ್ರದರ್ಶನ ನಡೆಸಲಾಯಿತು. ಭದ್ರತಾ ಪಡೆ ರಿಹರ್ಸಲ್ ಜೋರಾಗಿದ್ದು ಎಸ್ಪಿಜಿ ಪಡೆ ಸಂಚಾರ ವ್ಯವಸ್ಥೆಯಲ್ಲಿ ಹಲವು ಮಾರ್ಪಾಟುಗಳನ್ನ ಮಾಡಿದೆ. ನಿಗದಿತ ಸಮಯಕ್ಕಿಂತ 40 ನಿಮಿಷ ಮುಂಚಿತವಾಗಿ ಪ್ರಧಾನಿ ಮೋದಿ 11 ಗಂಟೆಗೆ ಸರಿಯಾಗಿ ಆದಿ ಉಡುಪಿ ಹೆಲಿಪ್ಯಾಡ್ಗೆ ಬಂದಿಳಿಯಲಿದ್ದಾರೆ. ಅಲ್ಲಿಂದ 1.8 ಕಿಲೋಮೀಟರ್ ದೂರ ರೋಡ್ ಶೋ ನಡೆಯಲಿದೆ. ಬಳಿಕ ಕೃಷ್ಣ ಮಠದಲ್ಲಿ ನಡೆಯುವ ಹಲವು ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಜೊತೆಗೆ ಪುತ್ತಿಗೆ ಮಠದ ಶ್ರೀ ಸುಗುಣೇಂದ್ರ ತೀರ್ಥರ ಸನ್ಯಾಸ ಜೀವನಕ್ಕೆ 50 ವರ್ಷ ಪೂರ್ಣಗೊಂಡ ಹಿನ್ನೆಲೆಯಲ್ಲಿ ತೀರ್ಥ ಮಂಟಪ ಅನಾವರಣದಲ್ಲಿ ಪ್ರಧಾನಿ ಮೋದಿ ಭಾಗಿಯಾಗಲಿದ್ದಾರೆ. ಕೃಷ್ಣ ಮಠದ ಕಾರ್ಯಕ್ರಮ ಲಕ್ಷ ಗೀತ ಗಾಯನದ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿಗಳು ಭಾಗವಹಿಸ್ತಾರೆ. ರಾಮ ಮಂದಿರದ ರಾಮಧ್ವಜವನ್ನ ಆರಿಸಿದ ನಂತರ ಕೃಷ್ಣನ ಪಾಂಚಜನ್ಯವನ್ನ ಓದಲಿಕ್ಕೆ ಪರೋಕ್ಷವಾಗಿ ಅವರು ಬರ್ತಾ ಇದ್ದಾರೆ ಎನ್ನುವಂತ ಉತ್ಸಾಹ ನಮ್ಮ ಹತ್ರ ಇದೆ. ಕನಕನಕಿಂಡಿಯ ಸ್ವರ್ಣ ಲೇಪನ ಕಾರ್ಯಕ್ರಮಕ್ಕೆ ಮೋದಿ ಚಾಲನೆ ನೀಡಿ ಕೃಷ್ಣ ದರ್ಶನ ಪಡೆಯಲಿದ್ದಾರೆ. ಬಳಿಕ ಮಠಾಧೀಶರೊಂದಿಗೆ ಸಮಾಲೋಚನೆ ನಡೆಸಿ ಬಳಿಕ ಲಕ್ಷಕಂಠ ಗೀತಾ ಪಾರಾಯಣದಲ್ಲಿ ಭಾಗಿಯಾಗಲಿದ್ದಾರೆ. ಈ ವಿಶ್ವಗೀತಾ ಪರ್ಯಾಯದ ಒಂದು ಸಮರ್ಪಣಾ ಸಮಾರಂಭದಲ್ಲಿ ಮೇರು ಕಾರ್ಯಕ್ರಮವಾಗಿ ಲಕ್ಷಕಂಠ ಗೀತಾ ಕಾರ್ಯಕ್ರಮವನ್ನು ಇಟ್ಟುಕೊಂಡಿದ್ದೇವೆ. ಇಂತಹ ಕಾರ್ಯಕ್ರಮಕ್ಕೆ ಪ್ರಧಾನಿಯವರೇ ಸೂಕ್ತ ವ್ಯಕ್ತಿ ಅಂತ ಹೇಳಿ ನಾವು ಭಾವಿಸಿ ಅವರನ್ನು ನಾವು ಆಹ್ವಾನಿಸ್ತಾ ಇದ್ದೇವೆ. ಕಾರಣ ಏನೆಂದರೆ ಪ್ರಧಾನಿಗಳ ಪೈಕಿ ನಮ್ಮ ನರೇಂದ್ರ ಮೋದಿ ಅವರಿಗೆ ಭಗವದ್ಗೀತೆಯ ಬಗ್ಗೆ ವಿಶೇಷ ಒಂದು ಗೌರವ ಮತ್ತು ನಂಬಿಕೆ ಇರುವುದನ್ನು ನಾವು ಗಮನಿಸಿದ್ದೇವೆ. ಪ್ರಧಾನಿಯಾದ ಬಳಿಕ ಇದೇ ಮೊದಲ ಬಾರಿಗೆ ಉಡುಪಿಗೆ ನಮೋ ಭೇಟಿ ನೀಡುತ್ತಿದ್ದು ಕಡಲ ತೀರದಲ್ಲಿ ಕಲಾವಿದ ಹರೀಶ್ ಮರಳಿನಲ್ಲಿ ಮೋದಿ ಕಲಾಕೃತಿ ರಚಿಸಿದ್ದಾರೆ. ಕೃಷ್ಣನೂರಿನಲ್ಲಿ ಕೇಸರಿ ಬಾವುಟಗಳು ರಾರಾಜಿಸುತ್ತಿದ್ದು ಯಾವುದೇ ಅಹಿತಕರ ಘಟನೆ ಆಗದಂತೆ ಕಾಕಿ ಸರ್ಪಗಾವಲನ್ನ ವಹಿಸಿದೆ. ಹರೀಶ್ ಪಾಲೆಚ್ಚಾರ್, ರಿಪಬ್ಲಿಕ್ ಕನ್ನಡ, ಉಡುಪಿ. ಪಾಲ್ಗೊಳ್ಳಲಿದ್ದು ಭಾರೀ ಕಟ್ಟೆಚ್ಚರ, ಬಿಗಿ ಭದ್ರತೆಯನ್ನ ಕೈಗೊಳ್ಳಲಾಗಿದೆ. ಈ ಬಗ್ಗೆ ವಿಶೇಷ ವರದಿ ನಿಮ್ಮ ಮುಂದೆ. ಉಡುಪಿಯಲ್ಲಿ ಲಕ್ಷಕಂಠ ಗೀತಾ ಪಾರಾಯಣಕ್ಕೆ ಸಿದ್ಧತೆ. ನಾಳೆ ಕೃಷ್ಣನೂರಿಗೆ ಪ್ರಧಾನಿ ನರೇಂದ್ರ ಮೋದಿ ಭೇಟಿ. ಅಯೋಧ್ಯೆ ಬಳಿಕ ದೇವಾಲಯಗಳ ನಗರಿ ಉಡುಪಿಗೆ ನಾಳೆ ಪ್ರಧಾನಿ ಮೋದಿ ಭೇಟಿ ನೀಡುತ್ತಿದ್ದಾರೆ. ಪ್ರಧಾನಿ ಸ್ವಾಗತಕ್ಕೆ ಕೃಷ್ಣನೂರು ಭರ್ಜರಿಯಾಗಿ ಸಜ್ಜಾಗಿದೆ. ಲಕ್ಷಕಂಠ ಗೀತಾ ಪಾರಾಯಣ ಕಾರ್ಯಕ್ರಮದಲ್ಲಿ ನಮೋ ಭಾಗಿಯಾಗಲಿದ್ದಾರೆ. ರೋಡ್ ಶೋ ನಡೆಯುವ ಮಾರ್ಗದಲ್ಲಿ ಕಣ್ಗಾವಲು. ಪ್ರಧಾನಿ ಮೋದಿ ರೋಡ್ ಶೋ ಕಣ್ತುಂಬಿಕೊಳ್ಳಲು ಜನ ಕಾತರದಿಂದ ಕಾಯ್ತಿದ್ದು ಉತ್ಸಾಹ ದುಪ್ಪಟ್ಟಾಗಿದೆ. ರೋಡ್ ಶೋ ಸಾಗುವ ಮಾರ್ಗದ ಭದ್ರತೆ ಎಸ್ಪಿಜಿ ಹಾಗೂ ಪೊಲೀಸರಿಗೆ ಸವಾಲಾಗಿದೆ. ಭದ್ರತೆಗೆ 3,000ಕ್ಕೂ ಅಧಿಕ ಪೊಲೀಸರನ್ನ ನಿಯೋಜಿಸಲಾಗಿದೆ. ಬಾಂಬ್ ಸ್ಕ್ವಾಡ್ ಇಂಚಿಂಚು ಸ್ಥಳವನ್ನ ಪರಿಶೀಲನೆ ನಡೆಸಿದೆ. ಪ್ರಧಾನಿ ಸಾಗುವ ರಸ್ತೆ ಮಾರ್ಗದಲ್ಲಿ ಇಂದು ಅಣಕು ಪ್ರದರ್ಶನ ನಡೆಸಲಾಯಿತು. ಭದ್ರತಾ ಪಡೆ ರಿಹರ್ಸಲ್ ಜೋರಾಗಿದ್ದು ಎಸ್ಪಿಜಿ ಪಡೆ ಸಂಚಾರ ವ್ಯವಸ್ಥೆಯಲ್ಲಿ ಹಲವು ಮಾರ್ಪಾಟುಗಳನ್ನ ಮಾಡಿದೆ. ನಿಗದಿತ ಸಮಯಕ್ಕಿಂತ 40 ನಿಮಿಷ ಮುಂಚಿತವಾಗಿ ಪ್ರಧಾನಿ ಮೋದಿ 11 ಗಂಟೆಗೆ ಸರಿಯಾಗಿ ಆದಿ ಉಡುಪಿ ಹೆಲಿಪ್ಯಾಡ್ಗೆ ಬಂದಿಳಿಯಲಿದ್ದಾರೆ. ಅಲ್ಲಿಂದ 1.8 ಕಿಲೋಮೀಟರ್ ದೂರ ರೋಡ್ ಶೋ ನಡೆಯಲಿದೆ. ಬಳಿಕ ಕೃಷ್ಣ ಮಠದಲ್ಲಿ ನಡೆಯುವ ಹಲವು ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಜೊತೆಗೆ ಪುತ್ತಿಗೆ ಮಠದ ಶ್ರೀ ಸುಗುಣೇಂದ್ರ ತೀರ್ಥರ ಸನ್ಯಾಸ ಜೀವನಕ್ಕೆ 50 ವರ್ಷ ಪೂರ್ಣಗೊಂಡ ಹಿನ್ನೆಲೆಯಲ್ಲಿ ತೀರ್ಥ ಮಂಟಪ ಅನಾವರಣದಲ್ಲಿ ಪ್ರಧಾನಿ ಮೋದಿ ಭಾಗಿಯಾಗಲಿದ್ದಾರೆ. ಕೃಷ್ಣ ಮಠದ ಕಾರ್ಯಕ್ರಮ ಲಕ್ಷ ಗೀತ ಗಾಯನದ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿಗಳು ಭಾಗವಹಿಸ್ತಾರೆ. ರಾಮ ಮಂದಿರದ ರಾಮಧ್ವಜವನ್ನ
ಆರಿಸಿದ ನಂತರ ಕೃಷ್ಣನ ಪಾಂಚಜನ್ಯವನ್ನ ಓದಲಿಕ್ಕೆ ಪರೋಕ್ಷವಾಗಿ ಅವರು ಬರ್ತಾ ಇದ್ದಾರೆ ಎನ್ನುವಂತ ಉತ್ಸಾಹ ನಮ್ಮ ಹತ್ರ ಇದೆ. ಕನಕನಕಿಂಡಿಯ ಸ್ವರ್ಣಲೇಪನ ಕಾರ್ಯಕ್ರಮಕ್ಕೆ ಮೋದಿ ಚಾಲನೆ ನೀಡಿ ಕೃಷ್ಣ ದರ್ಶನ ಪಡೆಯಲಿದ್ದಾರೆ. ಬಳಿಕ ಮಠಾಧೀಶರೊಂದಿಗೆ ಸಮಾಲೋಚನೆ ನಡೆಸಿ ಬಳಿಕ ಲಕ್ಷಕಂಠ ಗೀತಾ ಪಾರಾಯಣದಲ್ಲಿ ಭಾಗಿಯಾಗಲಿದ್ದಾರೆ. ಈ ವಿಶ್ವಗೀತಾ ಪರ್ಯಾಯದ ಒಂದು ಸಮರ್ಪಣಾ ಸಮಾರಂಭದಲ್ಲಿ ಮೇರು ಕಾರ್ಯಕ್ರಮವಾಗಿ ಲಕ್ಷಕಂಠ ಗೀತಾ ಕಾರ್ಯಕ್ರಮವನ್ನು ಇಟ್ಟುಕೊಂಡಿದ್ದೇವೆ. ಇಂತಹ ಕಾರ್ಯಕ್ರಮಕ್ಕೆ ಪ್ರಧಾನಿಯವರೇ ಸೂಕ್ತ ವ್ಯಕ್ತಿ ಅಂತ ಹೇಳಿ ನಾವು ಭಾವಿಸಿ ಅವರನ್ನು ನಾವು ಆಹ್ವಾನಿಸ್ತಾ ಇದ್ದೇವೆ. ಕಾರಣ ಏನೆಂದರೆ ಪ್ರಧಾನಿಗಳ ಪೈಕಿ ನಮ್ಮ ನರೇಂದ್ರ ಮೋದಿ ಅವರಿಗೆ ಭಗವದ್ಗೀತೆಯ ಬಗ್ಗೆ ವಿಶೇಷ ಒಂದು ಗೌರವ ಮತ್ತು ನಂಬಿಕೆ ಇರುವುದನ್ನು ನಾವು ಗಮನಿಸಿದ್ದೇವೆ. ಪ್ರಧಾನಿಯಾದ ಬಳಿಕ ಇದೇ ಮೊದಲ ಬಾರಿಗೆ ಉಡುಪಿಗೆ ನಮೋ ಭೇಟಿ ನೀಡುತ್ತಿದ್ದು, ಕಡಲ ತೀರದಲ್ಲಿ ಕಲಾವಿದ ಹರೀಶ್ ಮರಳಿನಲ್ಲಿ ಮೋದಿ ಕಲಾಕೃತಿ ರಚಿಸಿದ್ದಾರೆ. ಕೃಷ್ಣನೂರಿನಲ್ಲಿ ಕೇಸರಿ ಬಾವುಟಗಳು ರಾರಾಜಿಸುತ್ತಿದ್ದು, ಯಾವುದೇ ಅಹಿತಕರ ಘಟನೆ ಆಗದಂತೆ ಕಾಕಿ ಸರ್ಪಗಾವಲನ್ನ ವಹಿಸಿದೆ. ಹರೀಶ್ ಪಾಲೆಚ್ಚಾರ್, ರಿಪಬ್ಲಿಕ್ ಕನ್ನಡ, ಉಡುಪಿ.